Good afternoon, students. Welcome to Lion Academic Career. So today we are going to learn some previous exam question papers, which is going to be solved now, which is helpful for your further exams. See, if you come to know the all the subject, first you consider reasoning. After that, you come to GK. After that, we will see finally. Before that, third option is mathematics. Then finally, we are going to select the final last option is English or Hindi. ಹಿಂದಿ ಅಥವಾ ಇಂಗ್ಲೀಷ್ ಈ ಸಲ ಏನು ಮಾಡ್ಯಾರಪ್ಪ ಕಡ್ಡಾಯವಾಗಿ ನೀವು ಲ್ಯಾಂಗ್ವೇಜ್ ತೊಗೋಬೇಕು. ಸೊ ಆ ಲ್ಯಾಂಗ್ವೇಜ್ ತೊಗೋಬೇಕಾದ್ರೆ ನಾವೇನು ಮಾಡಪ್ಪ ಇಲ್ಲಿ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ. ನಾವು ಅದ್ರ ಮೇಲೆ ಜಾಸ್ತಿ ನಾವು ಆಪ್ಷನ್ಸ್ ಅಥವಾ ಯಾವುದೋ ಒಂದು ನಾವು ಪ್ರಿಫರೆನ್ಸ್ ಕೊಡ್ತಾ ಇಲ್ಲ. ಸೊ ನಾವೇನಾಗ್ತಿದೆ ಇಲ್ಲಿ ಲಾಸ್ಟ್ ಬಂದು ನಮ್ಮ ಮಾಸ ಆಗ್ತಾ ಇಲ್ಲ, ಅದರಿಂದ ನಮ್ಗೆ ಏನಾಗ್ತಿದೆ ಇಲ್ಲಿ ನೆಗ್ಲೆಕ್ಟ್ ಆಗ್ತಾ ಇದೆ. ಸೊ ನೋಡ್ರಿ, ನಾವು ಎಷ್ಟು ಅವರ್ಸ್ ಒಂದು 5, 6, 7 ಅವರ್ಸ್ ನಾವೇನು ಮಾಡ್ತೀವಿ, ರೀಸನಿಂಗ್ ಬಂತು ಅಥವಾ ಜಿ ಕೆ ಬಂತು ಅಥವಾ ಮ್ಯಾಥಮೆಟಿಕ್ಸ್ ನಾವೇನು ಮಾಡ್ತೀವಪ್ಪ ಜಾಸ್ತಿ ಸ್ಟ್ರೆಸ್ ಕೊಡ್ತೀವಿ. ಸೊ ಆ 4, 5, 6 ಅವರ್ಸ್ ನೀವು ಮಾಡೋಕೆ ಅದ್ರ ಕೂಡ 1 ಅಥವಾ 2 ಅವರ್ ನಾವೇನು ಮಾಡಪ್ಪ ಇಲ್ಲಿ ಇಂಗ್ಲೀಷ್ ಸಬ್ಜೆಕ್ಟ್ ಮೇಲೆ ಏನು ಮಾಡಪ್ಪ ನಾವು ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಬೇಕು. ಜರೂರಿಂದ ಪ್ರೀವಿಯಸ್ ಕ್ಲಾಸ್ ನಾನು ಏನು ಮಾಡಿದ್ದೀನಿ ನಿಮ್ಗೆ ಕೆಲವೊಂದು ಕ್ವಶನ್ಸ್ ಪೇಪರ್ ಸಾಲ್ವ್ ಮಾಡಿದ್ದೀನಿ. ಇವತ್ತು ಪ್ರೆಸೆಂಟ್ ನೋಡ್ರಿ, ಒಂದು ಜಸ್ಟ್ 15 ಕ್ವಶನ್ಸ್ ನಾವು ಏನು ಮಾಡ್ಬೇಕಪ್ಪ ಅಂದ್ರೆ ಅದನ್ನ ಈಸಿ ವೇದಾಗ ನೋಡ್ಕೋತಾ ಹೋಗ್ಬೇಕು. ಈಸಿ ವೇ ಅಂದ್ರೆ ಏನ್ರಿ, ಮೇನ್ ಪಾರ್ಟ್ಸ್ ಏನು ಮಾಡಬೇಕು. ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ ನಿಮ್ಗೆ ಗ್ರಾಮಟಿಕಲ್ ಎರರ್ಸ್ ನೋಡ್ಬೇಕು, ಅಥವಾ ಐಡಿಯಮ್ಸ್ ಬರ್ತಾವ, ಅಥವಾ ಎಂಟಾನಮಿ, ಸಿನಾನಮಿ, ಫಿಲ್ ಇನ್ ದ ಬ್ಲಾಂಕ್ಸ್. ಸೊ ನೋಡ್ರಿ, ಫಿಲ್ ಇನ್ ಬ್ಲಾಂಕ್ಸ್ ಬಂತು, ಎಂಟಾನಮಿ, ಸಿನಾನಮಿ ಅಥವಾ ಗ್ರಾಮಟಿಕಲ್ ಎರರ್ಸ್. ಸೊ ಏನಿವ ಅಗದಿ ಈಸಿ ವೇದಾಗ ನಾವು ಏನು ಮಾಡ್ಬೋದು, 7-8 ಮಾರ್ಕ್ಸ್ ಅಂತ ನಾವು ಈಸಿ ವೇದಾಗ ತಗೋಬಹುದು. ಸೊ ನೋಡ್ರಿ, ಎಕ್ಸಾಮ್ ಪೇಪರ್ ನಾವು ಹೆಂಗೆ ಬಿಡ್ಸ್ಕೋತ ಹೆಂಗೆ ಹೋಗ್ಬೇಕು ಅಂದ್ರೆ ಜಸ್ಟ್ ಅದಾಗ ಏನು ಮೇನ್ ನೋಡಬೇಕು ಅಂತ ಹೇಳ್ಕೊತ ಹೋಗ್ತೀನಿ. ಸೊ ಫಸ್ಟ್ ಕ್ವಶನ್ ನೋಡ್ರಿ, ದ ಫಾಲೋಯಿಂಗ್ ಸೆಂಟೆನ್ಸ್ ಹ್ಯಾಸ್ ಬೀನ್ ಡಿವೈಡೆಡ್ ಇನ್ ಟು ಪಾರ್ಟ್ಸ್. ಏನ್ ಮಾಡ್ಯಾರ, ಭಾಗಗಳನ್ನು ಮಾಡಿದಾರ. ಒನ್ ಆಫ್ ದಮ್ ಮೇ ಕಂಟೇನ್ ಆನ್ ಎರರ್. ನೋಡ್ರಿ, ಆ ಪಾರ್ಟ್ಸ್ ಮಾಡಿದಾರ, ಪಾರ್ಟ್ಸ್ ಒಳಗಡೆ ಏನ್ ಮಾಡಿದಾರಪ್ಪ ಕೆಲವೊಂದು ಎರರ್ಸ್ ಇದಾವ. ಸೊ ಆ ಎರರ್ ಏನ್ ಮಾಡೋದು, ಸೆಲೆಕ್ಟ್ ದ ಪಾರ್ಟ್ ದ್ಯಾಟ್ ಕಂಟೇನ್ಸ್ ದ ಎರರ್. ನೋಡ್ರಿ, ಯಾವ ಪಾರ್ಟ್ ಒಂದು ಎರರ್ ಅಂತ ಇರ್ತದ, ಆ ಎರರ್ ಅನ್ನು ನಾವು ಏನ್ ಮಾಡ್ಕೋಬೇಕು, ಫೈಂಡ್ ಔಟ್ ಮಾಡ್ಬೇಕು. ಸೊ ನೋಡ್ರಿ, ಇಲ್ಲಿ ಏನ್ ಮಾಡ್ಯಾರ ಅವರು, ಕ್ವಶನ್ ಕೊಟ್ಟಿದ್ದಾರೆ ನೋಡ್ರಿ. ಸಿ ಡಿಡಂಟ್ ಲೈಕ್ಡ್ ಎನಿ ಡಿಸ್ಟರ್ಬೆನ್ಸ್ ಡ್ಯೂರಿಂಗ್ ಹರ್ ಸ್ಟಡೀಸ್. ಅವ್ಳಿಗೆ ಏನಾಗತ್ತಪ್ಪ, ಸ್ಟಡಿ ಮಾಡೋ ಮುಂದಾಗ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತ ಅಂದಾಳ. ಬಟ್ ನೋಡ್ರಿ, ದ್ಯಾಟ್ ನೋಡ್ಬೋದು ನಾವು ಡಿಡ್ ಅಂತೈತಿ. ಇಲ್ಲಿ ಡಿಡ್ ಅನ್ನೋದು ಸಿಂಪಲ್ ಟೆನ್ಸ್ ಆಗೈತಿ. ಸಿಂಪಲ್ ಟೆನ್ಸ್ ದಾಗ ಅನ್ನೋಕ ಮುಂದೆ ಏನ್ ಮಾಡ್ಯಾರ, ಲೈಕ್ಡ್ ಅಂತ ಕೊಟ್ಟಾರ. ನೋಡ್ರಿ, ಇದು ಪಾಸ್ಟ್ ಟೆನ್ಸ್ ವರ್ಡ್. ಸೊ ನಾವ್ ಇಲ್ಲಿ ಏನ್ ಮಾಡ್ಬೇಕ್ರಿ, ಡಿಡ್ ನಾಟ್ ಕೊಟ್ಟಾಗ ಏನ್ ಬರ್ತದಪ್ಪ ಅಂದ್ರ, ಡಿಡ್ ನಾಟ್ ಕೊಟ್ಟಾಗ ಇಲ್ಲಿ ಏನ್ ಬರ್ತದ, V1 ಬರ್ತದ. ಸೊ V1 ಅಂದ್ರೆ ಏನ್ ನೋಡ್ರಿ, ಇಲ್ಲಿ ಏನ್ ಬರ್ತೇನ್ರಿ, ಈಗ ಡಿಡ್ ನಾಟ್ ಲೈಕ್ ಬರ್ತದ. ಸೊ ನೋಡ್ರಿ, ಅವ್ರು ಏನ್ ಮಿಸ್ಟೇಕ್ ಕೊಟ್ಟಾರಪ್ಪ ಅಂದ್ರೆ ಇಲ್ಲಿ ಶಿ ಡಿಡಂಟ್ ಲೈಕ್ ಅಂತ ಕೊಟ್ಟಾರ. ಡಿಡ್ ಕೊಟ್ಟಾಗ ಯಾವಾಗ ಏನಾಗೈತಿ, ಯಾವಾಗಲೂ V1 ವರ್ ಬರ್ಬೇಕು. V1 ವರ್ ಅಂದ್ರೆ ಲೈಕ್ ಏನಾಕೈತಿ, ಲೈಕ್ ಫಸ್ಟ್ V1 ಲೈಕ್ಡ್, V2 ಆಮೇಲೆ V3 ಕೂಡ ಅದ ಬರ್ತೈತಿ ಲೈಕ್ಡ್ ಅಂತೆ. ಸೊ ನಮ್ಮ ಆಪ್ಷನ್ದಾಗ ಏನ್ ಮಾಡಪ್ಪ, 1 ಕೊಟ್ಟಾರು, ನೋ ಎರರ್ ಇಲ್ಲ, ಎನಿ ಡಿಸ್ಟರ್ಬೆನ್ಸ್ ಇದು ಕರೆಕ್ಟ್ ಐತಿ. ಡ್ಯೂರಿಂಗ್ ಹರ್ ಸ್ಟಡೀಸ್ ಅದು ಕೂಡ ರೈಟ್ ಇದೆ. ಸೊ ಹಿಯರ್ ಆನ್ಸರ್ ಈಸ್ ಸಿ ಡಿಡಂಟ್ ಲೈಕ್. ಅದೇನ್ ಬರ್ಬೇಕಾಗಿತ್ತಪ್ಪ ಅಂದ್ರೆ ಡಿಡ್ ನಾಟ್ ಲೈಕ್ ಅಂತ ಬರ್ಬೇಕಾಗಿತ್ತು. ಅವ್ರದ್ದು ಏನ್ ಮಿಸ್ಟೇಕ್ ಐತಿ ಹೇಳ್ರಿ, ಇಲ್ಲಿ ಎರರ್ ಏನಾಗಿತ್ತಪ್ಪ ಅಂದ್ರೆ ಲೈಕ್ಡ. ಸೊ V3 ಕೊಟ್ಟಿದಾರ, ಅಲ್ಲಿ ಏನಾಗಬೇಕಾಗಿತ್ತು, ಲೈಕ್ ಬರ್ಬೇಕಾಗಿತ್ತು. ಓಕೆ, ಸೊ ಆಪ್ಷನ್ ಈಸ್ ಡಿ. ನೆಕ್ಸ್ಟ್ ಒನ್ ನೋಡ್ರಿ, ಡಾಟಾ ನೋಡ್ರಿ, ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಹೇಳಿದೀನಿ. ಜಸ್ಟ್ ಅದೇನು ಓದೋದು ಬೇಕಾಗಿರಂಗಿಲ್ಲ. ನೋಡ್ರಿ, ಇಲ್ಲಿ ಕ್ವಶನ್ ಏನ್ ಕೊಟ್ಟಾರ ಅಂತ ನೋಡ್ಬೇಕು. ದಿಸ್ ಈಸ್ ದ ಡ್ಯಾಶ್ ಕ್ಲಾಕ್ ದ್ಯಾಟ್ ಹ್ಯಾವ್ ಎವರ್ ಸೀನ್. ಕ್ಲಾಕ್ ಅಂದ್ರೆ ಏನಪ್ಪಾ, ಗಡಿಯಾರ. ಐ ಹ್ಯಾವ್ ಎವರ್ ಸೀನ್ ಅಂದ್ರೆ ನಾನು ಇದಕ್ಕಿಂತ ಮೊದಲ ನೋಡಿಲ್ಲ ಅಂತ ಅರ್ಥ. ಸೊ ನೋಡಿ, ಡಾಟಾ ಇಲ್ಲಿ ದ ಐತಿ. ದ ಅಂದ್ರೆ ಆಕ್ಚುಲಿ ಇದು ಆರ್ಟಿಕಲ್. ನೋಡ್ರಿ, ಆರ್ಟಿಕಲ್ಸ್ ಇವಾಗ ಎ ಆ್ಯಂಡ್ ದ ಬಂದಿರ್ತೈತಿ. ಸೊ ಆರ್ಟಿಕಲ್ ಮುಂದೆ ಯಾವಾಗ ಇರ್ತೈತಿ ಅಂದ್ರೆ ಸೂಪರ್ಲೇಟಿವ್ ಡಿಗ್ರಿ ಇರ್ತೈತಿ. ಸೂಪರ್ಲೇಟಿವ್ ಡಿಗ್ರಿ ಯಾವ್ದು ಬರ್ತೈತಪ್ಪ ವರ್ಡ್ ಇಲ್ಲಿ. ಫಸ್ಟ್ ಇಲ್ಲಿ ಆಪ್ಷನ್ಸ್ ನೋಡ್ರಿ. ಕ್ಲಾಕ್ ಅಂದ್ರೆ ಟೇಸ್ಟಿ ಅಂತ ಬರಂಗಿಲ್ಲ. ಟೇಸ್ಟಿ ಅಂದ್ರೆ ಏನ, ರುಚಿ ಅಂತ.
ರುಚಿ ಬಗ್ಗೆ. ಶಾರ್ಪ್ ಅಂದ್ರೆ ಚೂಪ್ ಅಂತ ಅರ್ಥ ಬರ್ತೈತಿ. ಕ್ಲಾಕ್ ಯಾವಾಗಲೂ ಚೂಪ್ ಅಂತ ಇರಲ್ಲ. ಸೊ ಪ್ಯೂರ್ ಅಂದ್ರೆ ಶುದ್ಧ ಅಂತ, ಶುದ್ಧದ ಅರ್ಥ ಅಂತ ಬರಲ್ಲ ಈ ಕ್ಲಾಕ್. ಸೊ ಇದಾಗ ಏನಾಗತ್ತೇಳ್ರಿ, ದಿಸ್ ಈಸ್ ದ ಫೈನ್, ಫೈನ್ ಅಥವಾ ಫೈನೆಸ್ಟ್. ದಿಸ್ ಈಸ್ ದ ಫೈನೆಸ್ಟ್ ಕ್ಲಾಕ್ ದ್ಯಾಟ್ ಐ ಹ್ಯಾವ್ ಎವರ್ ಸೀನ್. ಸೊ ಏನ್ ಆಪ್ಷನ್ ಏನ್ ಬಂತಪ್ಪ ಇಲ್ಲಿ, ಫೈನೆಸ್ಟ್. ಸೊ ನೋಡ್ರಿ, ಫೈನೆಸ್ಟ್ ಯಾಕೆ ಕಟ್ಪ ಅಂದ್ರ ಇದು ಸೂಪರ್ ಡಿಗ್ರಿ ಐತಿ, ಇಲ್ಲಿ ಬಾಜುಕ್ ಆರ್ಟಿಕಲ್ ಐತಿ. ಸೊ ಕ್ಲಾಕ್ ಬಗ್ಗೆ, ಕ್ಲಾಕ್ ಹೆಂಗೈತಪ್ಪ, ಅತಿ ಬೆಸ್ಟ್ ಆಗಿದೆ ಅಂತ ಹೇಳ್ತೈತಿದ. ಸೊ ನೆಕ್ಸ್ಟ್ ನೋಡ್ರಿ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮಿ ಅಂತ ಐತಿ. ಸೊ ಆಂಟೋನಮಿ ಅಂದ್ರೆ ವಿರುದ್ಧಾರ್ಥಕ. ನೋಡ್ರಿ ಇಲ್ಲಿ ಏನ್ ಮಾಡ್ಯಾರಪ್ಪ ಅಂದ್ರ ವರ್ಡ್ ಕೊಟ್ಟಾರು ಅವಕಾಡ್ ಅಂತೇಳಿ. ಸೊ ಒಂಚೂರು ನಮ್ಗೆ ಏನಿರ್ಬೇಕು, ವೆಕಾಬ್ಲರಿ ನಾಲೆಜ್ ಇರಬೇಕು. ವೆಕಾಬ್ಲರಿ ನಾಲೆಜ್ ಅಂದ್ರೆ ಏನ್ರಿ, ಇದ್ರ ಮೀನಿಂಗ್ ಗೊತ್ತಿರ್ಬೇಕ. ನೆಕ್ಸ್ಟ್ ನೋಡ್ರಿ, ಇನ್ ಕೇಸ್ ನೀವು ಮೀನಿಂಗ್ಸ್ ಮುಂದೆ ಗೊತ್ತಾಗಿಲ್ಲಪ್ಪ ಅಂದ್ರೆ ಅವಾಗೇನ್ ಮೂವ್ಮೆಂಟ್ ಮಾಡೋದು. ಆಪ್ಷನ್ ಏನ್ ಕೊಟ್ಟಾರ ನೋಡ್ರಿ, ಇನ್ ಎಲಿಗೆಂಟ್ ಅಂತ ಕೊಟ್ಟಾರು. ಸೊ ಇದನ್ನ ಎಲಿಗೆಂಟ್ ಇದ ನೆಗೆಟಿವ್ ಫಾರ್ಮ್, ಎಲಿಗೆಂಟ್. ಸೊ ಈಜಿ ಏನೈತಿದು ಅನ್ಈಜಿ ಅಂತ ಕೊಟ್ಟಾರು, ಇದು ಕೂಡ ನೆಗೆಟಿವ್ ಫಾರ್ಮ್ ಐತಿ. ಬುಲ್ಕ್ ಅಂದ್ರೆ ಏನ್ ಹೇಳ್ರಿ, ಹೆಚ್ ಅಂತೇಳಿ, ಹೆಚ್ಚು. ಸೊ ಡೈರೆಕ್ಟ್ಲಿ ಆಪ್ಷನ್ ನಮ್ಗೆ ಏನ್ ಮಾಡಿದ್ಪ, ಅವಕಾಡದ ಜಸ್ಟ್ ಮೀನಿಂಗ್ ಆಂಟೋನಮಿ ಗ್ರೇಸ್ಫುಲ್ ಅಂತ ಏನ್ ಹೇಳ್ರಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಗ್ರೇಸ್ಫುಲ್. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಫಾಸ್ಟ್ ಆಗಿ ನೋಡ್ಕೋಬೇಕಾದ್ರೆ ನಾವ್ ಏನ್ ಹೇಳ್ರಿ, ಇದೊಂದು ವರ್ಡ್ ನೋಡುದು ನೋಡಿ, ಇನ್ ಕರೆಕ್ಟ್ಲಿ. ನೆಕ್ಸ್ಟ್ ಕ್ವಶನ್ ಏನಪ್ಪಾ, ಇನ್ ಕರೆಕ್ಟ್ಲಿ ಅಂದ್ರೆ ಏನ್ ಹೇಳ್ರಿ, ತಪ್ಪಾದ ಶಬ್ದ, ತಪ್ಪಾದ ಶಬ್ದ. ಸ್ಪೆಲ್ಟ್ ವರ್ಡ್ ಅಂದ್ರೆ ಏನ್ ಹೇಳ್ರಪ್ಪ, ಇಲ್ಲಿ ಶಬ್ದ ಅಂತ ಬರ್ತೈತಿ. ಈ ನೋಡ್ರಿ, ಇಲ್ಲಿ 4 ಆಪ್ಷನ್ ಕೊಟ್ಟಾರು. 1 ಇಸ್ ಮೆಟಲ್, 2ನೇ ಟ್ಯಾಕಲ್, 3ನೇ ಬ್ರುಟಲ್, 4ನೇ ಡಿ. ನೋಡ್ರಿ, ಮೆಟಲ್ ಅಂತಕ್ಕಂಥದ್ದು ಸೈನ್ಸ್ ವರ್ಡು, ಲೋಹ ಮತ್ತು ಒಲೋ ಅಂತ ಸ್ಪೆಲ್ಲಿಂಗ್ ಕರೆಕ್ಟ್ ಅದ. ಹೊಳ್ಳಿ ಬ್ರೂಟಲ್ ಕ್ರೂರ್ ಅಂತ ಬರ್ತೈತಿ, ಕರೆಕ್ಟ್. ಇದು ಮೆಟಲ್ ಸ್ಪೆಲ್ಲಿಂಗ್ ಕೊಟ್ಟಾರು. ಮರಣಾಂತಿಕ, ಮರಣಾಂತಿಕ ಹಲ್ಲಿ ಅಂತೇಳಿ. ಸೊ ನೋಡ್ರಿ, ಟ್ಯಾಕಲ್ ಅಂದ್ಬಿಟ್ಟು ಏನಾಕತಿ, ಇದೊಂದು ಕಬಡ್ಡಿಯಲ್ಲಿ ಯೂಸ್ ಆಗಂತ ವರ್ಡು. ಟ್ಯಾಕಲ್ ಸ್ಪೆಲ್ಲಿಂಗ್ ಏನ್ ಬರುತ್ತಪ್ಪ ನಮ್ಮ ಪ್ರಕಾರ, TACKLE. ಆಕ್ಚುಲಿ ರೈಟ್ ವರ್ಡ್ ಇದು. ಬಟ್ ಅವ್ರು ಏನ್ ಮಾಡ್ಯಾರ ಹೇಳ್ರಿ, ಓದೋದು ಮಾತ್ರ ಟ್ಯಾಕಲ್ ಅಂತ ಬರ್ತದ, ಬಟ್ ಸ್ಪೆಲ್ಲಿಂಗ್ ಏನ್ ಮಾಡಿದಾರೆ ಅಲ್ಲಿ ಮಿಸ್ಟೇಕ್ ಕೊಟ್ಟಿದ್ದಾರೆ ನೋಡಿ. ಏನಂತ ಹೇಳ್ರಿ, TACCA ಇದಲ್ಲ. ಸೊ ಆನ್ಸರ್ ಏನಪ್ಪ ಇಲ್ಲಿ, ಬಿ. ಸರಿಯಾದ ಉತ್ತರ ಯಾವಪ್ಪ, ಆಪ್ಷನ್ ಬಿ. ಟ್ಯಾಕಲ್ ಸ್ಪೆಲ್ಲಿಂಗ್ ಏನ್ ಬರ್ತೈತಿ ಇಲ್ಲಿ ಹೇಳ್ರಿ, TACCLE. ಸೊ ಟ್ಯಾಕಲ್ ಇಸ್ ದ ಕರೆಕ್ಟ್ ಸ್ಪೆಲ್, ಬಟ್ ದ ಗಿವನ್ ಸ್ಪೆಲ್ ರಾಂಗ್ ಯಾವ್ದಪ್ಪ ಅಂದ್ರೆ ಇಲ್ಲಿ ಇನ್ಕರೆಕ್ಟ್ ಯಾವ್ದಪ್ಪ ಅಂದ್ರೆ ಆಪ್ಷನ್ ಬಿ ಅಂತ. ಓಕೆ, ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ನೋಡಿ, ಇಲ್ಲಿ ಏನ್ ಓದಪ್ಪ, ಸೆಲೆಕ್ಟ್ ದ ಆಪ್ಷನ್ ದಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ಒನ್ ವರ್ಡ್. ಸಬ್ಸ್ಟಿಟ್ಯೂಟ್ ಅದ ನೋಡ್ರಿ, ಕನ್ನಡದಾಗ ಒಂದು ಶಬ್ದವನ್ನು ಬರೆಯುದು ಹೆಂಗಪ್ಪ, ಒಂದು ವಾಕ್ಯ ಕೊಟ್ಟಿರ್ತಾರ, ಆ ವಾಕ್ಯವನ್ನು ಹೊರತುಪಡಿಸಿ ಏನ್ ಮಾಡಬೇಕು, ಒಂದು ಪದವನ್ನು ಬರೆಯಬೇಕಂತಾರೆ. ಸೊ ಅದರ ಅರ್ಥ ಏನ್ರಿ, ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಅಂದಂಗ. ಸೊ ನೋಡ್ರಿ, ಗಿವನ್ ಗ್ರೂಪ್ ಆಫ್ ವರ್ಡ್ಸ್. ಇಲ್ಲಿ ನೋಡ್ರಿ, ಒಂದು ಸೆಂಟೆನ್ಸ್ ಅಂದ್ರೆ ಏನ್ ಹೇಳ್ರಿ, ಅ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಗಿವ್ಸ್ ಎ ಕಂಪ್ಲೀಟ್ ಮೀನಿಂಗ್ ಅಂತ. ಸೊ ಹಾಗಾಗಿ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರ, ಆ ಸೆಂಟೆನ್ಸ್ ಬದಲಿಗೆ ನಾವು ಏನ್ ಮಾಡಪ್ಪ ಅಲ್ಲಿ ವರ್ಡ್ ಅನ್ನು ಬರೀಬೇಕು. ಸೊ ಡೈರೆಕ್ಟ್ ನೋಡ್ರಿ, ಆಪ್ಷನ್ ಏನೈತಪ್ಪ ಕ್ವಶನ್ ನೋಡಿ. ಇಲ್ಲಿ ಫಸ್ಟ್ ಓದ್ಕೋರ ಸ್ವಲ್ಪ ಕ್ವಶನ್ ಏನ್ ಮಾಡ್ಬೇಕು, ಕ್ಲಿಯರ್ ಆಗಿ ಓದ್ಕೋಬೇಕು ಸ್ವಲ್ಪ ನೋಡ್ರಿ. ಗಿವಿಂಗ್ ಆರ್ಡರ್ ಇನ್ ಎ ಮ್ಯಾನರ್ ದಟ್ ಪರ್ಮಿಟ್ಸ್ ನೋ ರೆಫ್ಯೂಸಲ್. ನೋಡ್ರಿ, ಗಿವಿಂಗ್ ಆರ್ಡರ್ ಅಂದ್ರೆ ಏನ್ರಿ, ಒಂದು ಆರ್ಡರ್ ಮಾಡ್ತಾರ ಅವ್ರು. ಆ ಆರ್ಡರ್ ಹೆಂಗಿರ್ಬೇಕಂದ್ರ ಇನ್ ದ್ಯಾಟ್ ಮ್ಯಾನರ್ ಅಂದ್ರೆ ಹೆಂಗ್ರಿ, ಅವ್ರು ಯಾವ ರೀತಿ ಹೇಳ್ತಾರಂದ್ರ, ನಾವು ಯಾವ್ದೋ ಕಾರಣಕ್ಕೆ ಅದನ್ನ ನಿರಾಕರಿಸುವಂಗಿಲ್ಲ. ರೆಫ್ಯೂಸಲ್ ಅಂದ್ರೆ ಏನ್ರಿ, ನಿರಾಕರಿಸುವರದು, ಸಬಾರದು. ಈಗ ನೋಡ್ರಿ, ಒಬ್ರು ಏನೋ ರಾಜ ಅಂತಂದಾಗ ಎಲ್ಲ ಸೈನಿಕರು ಹೇಳ್ತಾರ, ನೀವು ಇದನ್ನ ಮಾಡ್ಬೇಕಪ್ಪ ಅಂದ್ರೆ ಕಂಪಲ್ಸರಿ ನೀವು ಅದನ್ನ ಫಾಲೋ ಮಾಡ್ಬೇಕು. ಅಂತ ವ್ಯಕ್ತಿಗೆ ಏನಂತ ಕರಿತಾರಪ್ಪ ಅಂದ್ರ ಡಿಕ್ಟೇಟರ್ಶಿಪ್. ನೋಡ್ರಿ, ಏನಂತಾರೆ ಹೇಳ್ರಿ, ಡಿಕ್ಟೇಟರ್ಶಿಪ್ ಅಂದ್ರೆ ಹೇಳ್ರಿ ಸರ್ವಾಧಿಕಾರಿ, ಸರ್ವಾಧಿಕಾರಿ. ಇಲ್ಲಿ ನೋಡ್ರಿ, ಇವು ಸರ್ವಾಧಿಕಾರಿ ಅಂದ್ರೆ ಹೇಳ್ರಿ ಒನ್ ಮ್ಯಾನ್ ಆರ್ಮಿ. ಅವ್ ಏನ್ ಹೇಳ್ತಾನ ಅದೇ ರೀತಿ ಫಾಲೋ. ನೋಡ್ರಿ, ಈಗ ಯಾವ್ದು ಚೈನಾನೋ ಒಂದು ಯಾವ್ದು ಅದ ನೋಡ್ರಿ, ಸಾರಿ ಬ್ರಿಜಲ್ ಯಾವ್ದು ಅಂತ ಅದಾರ. ಸೊ ಅಲ್ಲಿ ಏನೈತಿ, ಅವ್ ಹೆಂಗ್ ಹೇಳ್ತಾನ
ಅದೇ ರೀತಿ ಇಡೀ ದೇಶ ಕೂಡ ಏನ್ ಮಾಡ್ತೈತಿ ಕೇಳ್ತೈತಿ. ಕೊರಿಯಾದಾಗ ನೋಡ್ರಿ, ಉತ್ತರ ಕೊರಿಯಾ ಅಂತ ಒಬ್ಬ ಏನದಾನ ಅಲ್ಲಿ ಮೇನ್ ಹೆಡ್ ಅವ ಏನ್ ಹೇಳ್ತಾನಪ್ಪ, ಅದೇ ರೀತಿ ಇಡೀ ಏನ್ ಅವ್ರ ದೇಶ ಏನೈತಿ ಕೇಳ್ಬೇಕು. ಸೊ ಅಂತದ್ಗೆ ಅಂತ ಹೇಳಿ ಡಿಕ್ಟೇಟರ್ಶಿಪ್ ಅಂತೇಳಿ ಕರೀತಾರೆ. ಸೊ ನಮ್ಮ ಆಪ್ಷನ್ ಏನಪ್ಪಾ, ಯಾವುದೇ ಒಂದು ಆರ್ಡರ್ನ ಯಾರು ಆರ್ಡರ್ ಕೊಡ್ತಾರೋ ಸೊ ಅದನ್ನ ಯಾರು ತಪ್ಪದೆ ಯಾರು ಫಾಲೋ ಮಾಡ್ತಾರೋ ಸೊ ಅಂತ ಪೇಸ್ ಏನಂತಾರೆ ಹೇಳ್ರಿ ಸರ್ವಾಧಿಕಾರಿ ಅಂತ ಕರೀತಾರೆ. ಸೊ ಇಂಗ್ಲಿಷ್ನಾಗ ಏನಪ್ಪಾ ಅದು ಡಿಕ್ಟೇಟರ್ಶಿಪ್. ಸೊ ಆಪ್ಷನ್ ಯಾವ್ದು ಇರಪ್ಪ ಇಲ್ಲಿ ಬಿ. ನೆಕ್ಸ್ಟ್ ಒನ್ ನೋಡ್ರಿ, ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದಿ ಗಿವನ್ ಐಡಿಯಮ್ಸ್. ಐಡಿಯಮ್ಸ್ ಅಂದ್ರೆ ಏನ್ ನೋಡ್ರಿ, ನುಡಿ ಗಟ್ಟು. ಏನ್ ಹೇಳ್ರಿ ನುಡಿ ಗಟ್ಟು ಅಂತ ಬರ್ತೈತಿ. ಕ್ವಶನ್ ನೋಡ್ರಿ ಐತಿ ಇಲ್ಲಿ, ಈಗಲ್ ಐ. ಈಗಲ್ ಅಂದ್ರೆ ಏನಪ್ಪಾ, ಹದ್ದು. ಓಕೆ, ಈಗಲ್ ಅಂದ್ರ ಹದ್ದು, ಐ ಅಂದ್ರ ಕಣ್ಣು. ಸೊ ಏನ್ ನೋಡ್ರಿ ಇಲ್ಲಿ ಹದ್ದಿನ ಕಣ್ಣು ಅಂತ ನೋಡ್ರಿ. ನೋಡ್ರಿ ಹದ್ದಿನ ಕಣ್ಣು ಅಂದ್ರೆ ಹೆಂಗಿರ್ತೈತಿ ಅಂದ್ರ ಯಾವಾಗ್ಲೂ ಶಾರ್ಪ್ ಆಗಿರ್ತದ. ಹೆಂಗ್ರಿ ಪೂರ್ತಿ ವಿಷನ್ ಹೆಂಗತ್ರ, ವಿಷನ್ ಕಣ್ಣುಗಳು ಹೆಂಗಿರ್ತಾವ ಒಂದೇ ಕಡೆ ನೇರ ದೃಷ್ಟಿ ಇರ್ತೈತಿ. ಸೊ ಹೆಂಗಿರ್ಬೇಕು, ನಮ್ಮ ಕಣ್ಣಿನ ದೃಷ್ಟಿ ಕಾನ್ಸಂಟ್ರೇಷನ್ ಒಂದೇ ಕಡೆ ಇರಬೇಕು ಅಂತ ಹೇಳ್ತಿದಾರೆ. ಸೊ ಇದರ ಅರ್ಥ ಇದು. ಇಲ್ಲಿ 4 ಆಪ್ಷನ್ ಕೊಟ್ಟಾರ ನೋಡ್ರಿ. ಒಂದು ಐ ಆಫ್ ಕ್ಯೂರಿಯಾಸಿಟಿ ಅಂದ್ರೆ ಏನೋ ಒಂದು ಹೊಸದಂಪ ಅಲ್ಲ ನೋಡ್ರಿ. an eye with a sense of admiration ಇದು ಕೂಡ ಅಲ್ಲ. an eye full of suspicious ಏನೋ ಒಂದು ಅಂಜಿಕೆ ಅಂತ ಅದು ಅಲ್ಲ. an eye with sharp vision powers ನಮ್ ಕಣ್ಣು ಹೆಂಗ್ ಅಥವಾ ನಮ್ದು ದೃಷ್ಟಿ ವಿಷನ್ ಅಂದ್ರೆ ಏನಿರಬೇಕು ದೃಷ್ಟಿ ಅಂತ ಹೇಳಿ. ಸೊ ದೃಷ್ಟಿ ಹೆಂಗಿರ್ಬೇಕಪ್ಪ ನಮ್ದ ನೇರವಾಗಿ ಅಂದ್ರೆ ಏನ್ರಿ ಎಲ್ಲಾ ಕಾನ್ಸಂಟ್ರೇಷನ್ ಒಂದ್ ಕಡೆನೇ ಇರಬೇಕು. ಅದ್ರ ಅರ್ಥ ಏನ್ರಿ ನಮ್ದು ಯಾವಾಗಲೂ ಏನೋ ಒಂದ್ ನಾವು ಭೇಟಿ ಆಡ್ತಿರ್ತಾರೆ, ಭೇಟಿ ಆಡೋದ್ರಿಂದ ಏನ್ ಮಾಡಿದ್ರಿ ಕಾನ್ಸಂಟ್ರೇಷನ್ ಹೆಚ್ಚಿರ್ಬೇಕು. ಅದೇ ಏನಪ್ಪಾ ವಿಷನ್. ನಮ್ ಕಾನ್ಸಂಟ್ರೇಷನ್ ಮೈಂಡ್ ಹೆಂಗಿರ್ಬೇಕಂದ್ರೆ ಕಾನ್ಸಂಟ್ರೇಷನ್ ಫುಲ್ ಆಗಿ ಇರ್ಬೇಕು. ಸೊ ಇದಕ್ಕೆ ಆನ್ಸರ್ ಏನ್ ನೋಡ್ರಿ ಈಸಿಲಿ an eye with sharp visual power ಅಂತೇಳಿ. ಓಕೆ ನೋಡ್ರಿ ಆಪ್ಷನ್ ಡಿ ಐತಿ. ಹದ್ದಿನ ಕಣ್ಣಂದ್ರೆ ಏನಿರಪ್ಪ an eye with sharp visual power. ನೆಕ್ಸ್ಟ್ ಒನ್ ಇಲ್ಲಿ ನೋಡ್ರಿ, ಈ ಕ್ವಶನ್ ಓದ್ರಿ ಸ್ವಲ್ಪ ದೊಡ್ಡ ಐತಿ, ಆದ್ರೂ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಜಸ್ಟ್ ಏನ್ ಮಾಡಕ್ ನೋಡ್ರಿ ಇಲ್ಲಿ ಸಬ್ಸ್ಟಿಟ್ಯೂಟ್ ದ ಅಂಡರ್ಲೈನ್ ಸೆಗ್ಮೆಂಟ್ ಅಂದ್ರೆ ಏನ್ ನೋಡ್ರಿ, ಇಲ್ಲಿ ಅಂಡರ್ಲೈನ್ ಕೊಡದಂತ ಒಂದು ಸೆಗ್ಮೆಂಟ್ ಏನದ ಅಲ್ಲಿ ಏನ್ ಮಾಡಕ್ ನಾವು ಸಬ್ಸ್ಟಿಟ್ಯೂಟ್ ಮಾಡೋದು. ಸಬ್ಸ್ಟಿಟ್ಯೂಟ್ ಅಂದ್ರೆ ಏನ್ ಮಾಡಿದೆ ಹೇಳ್ರಿ, ಆ ಕೊಟ್ಟಕ್ಕಂತ ಒಂದು ಲೈನ್ ಅನ್ನ ಓದ್ಕೊಂಡು ಅಲ್ಲಿ ಏನ್ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ನಾವ ಅದ್ರ ಬದಲಿಗೆ. ಸಬ್ಸ್ಟಿಟ್ಯೂಟ್ ಅಂದ್ರೆ ಏನ್ ಹೇಳ್ರಿ, ಬದಲಿಗೆ ನಾವು ಅಲ್ಲಿ ಬರಿತಕ್ಕಂಥದ್ದು ನೋಡ್ರಿ. ಇಫ್ ದೇರ್ ಇಸ್ ನೋ ನೀಡ್ ಟು ಸಬ್ಸ್ಟಿಟ್ಯೂಟ್ ಇಟ್ ಸೆಲೆಕ್ಟ್ ನೋ ಸಬ್ಸ್ಟಿಟ್ಯೂಷನ್ ರಿಕ್ವೈರ್ಡ್. ಒಂದು ಆಪ್ಷನ್ ಕೊಟ್ಟಿರ್ತಾರ, ಒಂದೇ ಸಬ್ಸ್ಟಿಟ್ಯೂಟ್ ಏನು ಮಾಡೋದಿಲ್ಲಪ್ಪ ಅಂತಂದ್ರೆ ಡಿ ಕೊಟ್ಟಿರ್ತಾರ ನೋ ಸಬ್ಸ್ಟಿಟ್ಯೂಷನ್ ರಿಕ್ವೈರ್ಡ್ ಅಂತ ಹೇಳಿ. ಸೊ ಇದಾಗಿ ಸಬ್ಸ್ಟಿಟ್ಯೂಷನ್ ಮಾಡ್ಬೇಕಾದ್ರೆ ಕ್ವಶನ್ ಐತಿ ನೋಡ್ರಿ, ದ ಬುಕ್ ಆರ್ ನಾಟ್ ಓನ್ಡ್ ಬೈ ಹಿಮ್. ನೋಡ್ರಿ ಫಸ್ಟ್ ಏನ್ ನೋಡ್ರಿ ಸೆಂಟೆನ್ಸ್ ಆಗಿ ಏನ್ ಕೊಟ್ಟಾರ ನೋಡ್ರಿ, ದ ಬುಕ್ ಅಂದ್ರೆ ಏನ್ರಿ ಇದು ಸಿಂಗ್ಯುಲರ್ ಐತಿ. ಸೊ ಇಲ್ಲಿ ಸಿಂಗ್ಯುಲರ್ ಇರೋದ್ರಿಂದ ಮುಂದೆ ಆರ್ ಅಂತ ಕೊಟ್ಟಾರ. ಸೊ ಆರ್ ಏನಾಗ್ತೈತೆ ಅಲ್ಲಿ ಪ್ಲೂರಲ್ ಆಗಿ ಯೂಸ್ ಮಾಡೋದು ಅಥವಾ ಒಂದಕ್ಕಿಂತ ಹೆಚ್ಚಾಗಿ ಬರ್ತೈತಿ. ಸೊ ನಾವು ಪಾಸ್ಟ್ ಟೆನ್ಸ್ ಆಗಿ ಯೂಸ್ ಮಾಡೋದೈತಿ. ಸೊ ಇಲ್ಲಿ ಏನ್ ಬರೋದು ನಮ್ಗ ಆರ್ ಬದಲಿಗೆ ಈಸ್. ಸೊ ನೋಡ್ರಿ ದ ಬುಕ್ ಈಸ್ ನಾಟ್ ಓನ್ಡ್ ಬೈ. ಇಲ್ಲಿ ಆಪ್ಷನ್ ಯಾವ್ದೈತಿ ನೋಡ್ರಿ, ಆಪ್ಷನ್ ಏನಾಗೈತಿ ಆರ್ ನಾಟ್. ಫಸ್ಟ್ ಆಫ್ ಆಲ್ ಇದೆ ಆರ್ ಅಂತೂ ಬರೋದಿಲ್ಲ. ನೆಕ್ಸ್ಟ್ ನೋಡ್ರಿ ನೋ ಸಬ್ಸ್ಟಿಟ್ಯೂಷನ್ ಅಂತ ಬರೋದಿಲ್ಲ ಯಾರದು. ನೆಕ್ಸ್ಟ್ ನೋಡ್ರಿ ಇಲ್ಲಿ ಏನ್ ಬೇಕು ಓನ್ಡ್ ಅಂತ ಕೊಟ್ಟಾರ, ಇಲ್ಲಿ ಬಾಯ್ ಐತಿ ಮುಂದ. ಬಾಯ್ ಅಂದ್ರೆ ಏನ್ ಹೇಳ್ರಿ ಪ್ಯಾಸಿವ್ ವೈಸ್ ಯೂಸ್ ಆಗಿ ಮಾಡ್ತೀವಿ. ಈ ಬಾಯ್ ಬಂದ್ರೆ ಕಂಪಲ್ಸರಿ ಪ್ಯಾಸಿವ್ ವೈಸ್ ಆಗಿ ಬಾಯ್ ಕೊಟ್ಟಾರ ಅಂದ್ರೆ ಹಿಂದೆ ಯಾವಾಗ್ಲೂ V3 ಇರ್ತೈತಿ. ಸೊ ಇದು ರೈಟ್ ಐತಿ. ಸೊ ನಮ್ಗೆ ಆಪ್ಷನ್ ಯಾವ್ದು ಹೇಳ್ರಿ, ಆಪ್ಷನ್ ಬಿ ಈಸ್ ನಾಟ್ ಓನ್ಡ್. ಸೊ ಸಿ ನು ಬರೋದಿಲ್ಲ. ಆನ್ಸರ್ ಯಾವ್ದಪ್ಪ ಹೇಳ್ರಿ, ದ ಬುಕ್ ಈಸ್ ನಾಟ್ ಓನ್ಡ್ ಬೈ ಹಿಮ್. ನೋಡ್ರಿ ಪ್ಯಾಸಿವ್ ವಾಯ್ಸ್ ಹಿಂದ್ಗಡೆ ಯಾವಾಗಲೂ ಏನಿರ್ತೈತಿ V3 ಫಾರ್ಮ್ ಇರ್ತದೆ. ಸೊ ಆಪ್ಷನ್ ಯಾವ್ದೈತಿ ನಮ್ಮಲ್ಲಿ ಈಸ್ ನಾಟ್ ಓನ್ಡ್ ಬೈ. ಓಕೆ ನೋಡ್ರಿ ದ ಬುಕ್ ಈಸ್ ನಾಟ್ ಓನ್ಡ್ ಬೈ ಹಿಮ್. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ನೆಕ್ಸ್ಟ್ ಒನ್ ನೋಡ್ರಿ, ಇದ್ರಾಗ ಏನ್ ನೋಡ್ಬೇಕ್ರಿ, ಇಲ್ಲಿ ಕೂಡ ಐಡಿಯಮ್ಸ್ ಅಂತ ನೋಡ್ರಿ. ಐಡಿಯಮ್ಸ್ ಅಂದ್ರ ನುಡಿಗಟ್ಟು. ನೋಡ್ರಿ ಏನ್ ಕೊಟ್ಟಿದಾರ ಅಂದ್ರ ಒಂದ್ ಸೆಂಟೆನ್ಸ್ ಕೊಟ್ಟಿರ್ತಾರ, ಅದ್ ಹೆಂಗ್ ಸೆಂಟೆನ್ಸ್ ಇರ್ತೈತಿ ಅಂದ್ರ ಮುಂದಿನ ಏನೋ ಒಂದು ಇಫೆಕ್ಟ್ ಇರ್ತೈತಿ. ಟು ಬಿಯರ್ ನೋಡ್ರಿ, ಬಿಯರ್ ಫ್ರೂಟ್. ಬಿಯರ್ ಅಂದ್ರ ಒಂದು ಫ್ರೂಟ್ ಹಣ್ಣು. ಅದ ಏನಾಗ್ತೈತಿ ನಮ್ಗ ಪಡಿತಾ ಇದೀವಿ ನಾವು ಏನೋ ಒಂದು ಹಣ್ಣು ಅಥವಾ ಒಂದು ಪ್ರತಿಫಲವನ್ನು ಪಡಿತಾ ಇದೀವಿ ಅಂತ ಅರ್ಥ. ಇದರ ನುಡಿಗಟ್ಟದು.
ಆ ಪ್ರಕಾರ ಇಲ್ಲಿ ಆಪ್ಷನ್ದಾಗ ಏನ್ ಕೊಡ್ಯಾರ ನೋಡ್ರಿ. ಒಂದೇದ ಕ್ರಿಯೇಟಿವಿಟಿ ಅಂದ್ರ ಒಂದೇನೋ ಹೊಸದನ್ನ ಕಂಡು ಹಿಡಿದಲ್ಲ. ಆಮೇಲೆ ನೋಡ್ರಿ ಹಾರ್ಡ್ ವರ್ಕ್ ಅಂದ್ರ ವರ್ಕ್ ನಾವು ಜಾಸ್ತಿ ಆಗಿ ಮಾಡೋದು ಅಂತ ಕೇಳ್ತಾರ. ಟು ಪುಟ್ ಇನ್ ಹಾರ್ಡ್ ವರ್ಕ್ ಅಂದ್ರೆ ನಾವು ಕೆಲಸವನ್ನು ಜಾಸ್ತಿ ಮಾಡೋದಂತಾರ. ಬಟ್ ಇದ್ರ ಅರ್ಥ ಏನಂತೇಳ್ರಿ, ಆಲ್ರೆಡಿ ನಮಗ್ ಸಿಕ್ಕೈತಿ ನಮ್ಗೊಂದು ಏನ್ ಸಿಕ್ಕೈತಿ ಇಲ್ಲಿ ಪ್ರತಿಫಲ ಸಿಕ್ಕೈತಿ. ಸೊ ಅದಕ್ಕೆ ಏನಂತಾರ, ಯಾವಾಗ ಯಾವ್ದೋ ಒಂದೊಂದು ನಾವ್ ಏನ್ ಮಾಡ್ತೀವಿ, ರಾಶಿ ಮಾಡ್ತೀವಿ, ಅಥವಾ ಯಾವ್ದೋ ಒಂದ್ ಗಿಡ ನಮ್ಗೊಂದು ಏನ್ ಕೊಡ್ತೈತಿ, ಫಲ ಕೊಡ್ತೈತಿ. ಸೊ ಅದಕ್ಕೆ ಅಂತ ಹೇಳ್ರಿ ಟು ಪ್ರೊಡ್ಯೂಸಿಂಗ್, ಏನೋ ಒಂದು ಉತ್ಪಾದನೆ ಮಾಡ್ಬೇಕಂತ, ಅಥವಾ ಏನೋ ಒಂದ್ ನಮ್ಗೆ ಸಿಗ್ತೈತಿ. ಈ ಎಕ್ಸಾಂಪಲ್ ನೋಡ್ರಿ, ನೀವು ಎಕ್ಸಾಮ್ಗೋಸ್ಕರ ನಾವ್ ಏನ ಮಾಡ್ತೀವಿ, ಎಲ್ಲ ಸ್ಟಡಿ ಮಾಡ್ತೀವಿ. ಸೊ ನಮ್ಗೊಂದು ರಿಸಲ್ಟ್ ಬರ್ತೈತಿ. ಟು ಬಿಯರ್ ಫುಡ್ ಅಂದ್ರೆ ಏನೋ ಒಂದ್ ನಮ್ ಪ್ರತಿಫಲ ಬಂತ ಅಂತೀವಲ್ಲ. ಸೊ ಅದಕ್ಕೆ ಅಂತ ಹೇಳ್ರಿ ಟು ಪ್ರೊಡ್ಯೂಸ್ ಪಾಸಿಟಿವ್ ರಿಸಲ್ಟ್. ಸೊ ನಮ್ ರೈಟ್ ಆನ್ಸರ್ ಏನಪ್ಪಾ ಇದೆ ಅಂದ್ರೆ ಟು ಪ್ರೊಡ್ಯೂಸ್ ಪಾಸಿಟಿವ್ ರಿಸಲ್ಟ್. ಟು ಬಿಯರ್ ಫುಡ್ ಅಂದ್ರೆ ಏನ್ ಹೇಳ್ರಿ, ನಮ್ ಕೈಯಾಗ ಸಿಕ್ಕದ, ಈಗ ನಮ್ ಕೈಯಾಗ ಬಂದೈತೆ. ಅದ ಯಾಕೆ ಬಂದೈತಿ, ನಾವು ಕಷ್ಟಪಟ್ಟಿವಿ, ನಮ್ಗೆ ಅದು ಬಂದದ. ಸೊ ರಿಸಲ್ಟ್ ಏನಾಗೈತಿ ನಮ್ಗದ ಪಾಸಿಟಿವ್ ರಿಸಲ್ಟ್ ಬಂದದ. ಆಪ್ಷನ್ ಏನಪ್ಪಾ ಇಲ್ಲಿ, ಆಪ್ಷನ್ ಸಿ. ಆಮೇಲೆ ನೋಡಿ ಟು ಎಕ್ಸೆಪ್ಟ್ ಟ್ರೂತ್ ಏನಾಗೈತಿ, ಸತ್ಯವನ್ನು ಎಕ್ಸೆಪ್ಟ್ ಮಾಡ್ಕೊಂಡಾಗ ಇದು ಕೂಡ ಬರುದಿಲ್ಲ. ಸೊ ದ ರೈಟ್ ಆನ್ಸರ್ ಇಸ್ ಟು ಪ್ರೊಡ್ಯೂಸ್ ಪಾಸಿಟಿವ್ ರಿಸಲ್ಟ್. ನೆಕ್ಸ್ಟ್ ಒನ್ ಇಲ್ಲಿ ನೋಡ್ರಿ, ಅಂಡರ್ಲೈನ್ ಪಾರ್ಟ್ ಗಿವನ್ ಸೆಂಟೆನ್ಸ್ ಅಂತಾರೆ ಅವರ ಅಂಡರ್ಲೈನ್ ಕೊಟ್ಟಿದ್ದಾರೆ. ಅಲ್ಲಿ ಆ ಅಂಡರ್ಲೈನ್ ಕೊಟ್ಟಕ್ಕಂತ ಸೆಂಟೆನ್ಸ್ ಏನ್ ಮಾಡಪ್ಪ ನಾವ, ಇನ್ ಕೇಸ್ ನೋ ಇಂಪ್ರೂವ್ಮೆಂಟ್ ಈಸ್ ನೀಡೆಡ್, ನೋ ಇಂಪ್ರೂವ್ಮೆಂಟ್ ರಿಕ್ವೈರ್ಡ್. ಇಲ್ಲಿ ಅಂತ ನೋಡ್ರಿ, ಇಲ್ಲಿ ಏನ್ ಮಾಡ್ಯಾರ, ಟು ಒಂದ್ ಕೊಟ್ಟಾರ, ಇಲ್ಲಿ ಫಾರ್ಮ್ ಬರ್ದಾರ. ಬಟ್ ಏನಾಗೈತಿ ನೋಡ್ರಿ, ಪ್ರೈಮರಿ ಸೆಕ್ಷನ್ ನಾವ್ ಏನ್ ಮಾಡ್ತೀವಿ, ಟು ಯೂಸ್ ಮಾಡೋದು, ಸೋ ಮಚ್ ಅಂತ ಯೂಸ್ ಮಾಡಿರ್ತೀವಿ ಯಾವಾಗ ಹೈಸ್ಕೂಲ್ ಬಂತು, ಪ್ರೈಮರಿ ಲೆವೆಲ್ದಾಗ. ಬಟ್ ಇಲ್ಲಿ ಏನಾಗೈತಿ ನೋಡ್ರಿ, he was too tired for walking anymore ಅಂತ ಕೊಟ್ಟಾರ. ಬಟ್ ಇಲ್ಲಿ ಏನಾಗೈತಿ ನೋಡ್ರಿ, ಪಾಸ್ಟ್ ಫಾರ್ಮ್ ಐತಿ, ಇಲ್ಲಿ ವಾಸ್ ಐತಿ. ಸೊ ಅಬ್ವಿಯಸ್ಲಿ ಇಲ್ಲಿ ಐಎನ್ಜಿ ಮಾಡೈತಿ. ಬಟ್ ಏನಾಗೈತಿ ನೋಡ್ರಿ, ಇಲ್ಲಿ ಟೂ ಟಯರ್ಡ್ ಟು ವಾಕ್. ಏನ್ ಮಾಡತ್ತಪ್ಪ ಇಲ್ಲಿ, he was too tired to walk anymore. ಸೊ ಆಪ್ಷನ್ ನೋಡ್ರಿ ಡೈರೆಕ್ಟ್ಲಿ ಗೊತ್ತಾಗೈತಿ ನಮ್ಗ, ಡಬಲ್ ಟಿ ಐತಿ. ಸೊ ನೆಕ್ಸ್ಟ್ ಇಲ್ಲಿ ಏನ್ ಬರ್ಬೇಕಾಯ್ತು ನಮ್ಗ, ಸಿಂಗಲ್ ಟು ಬರ್ಬೇಕಾಗಿತ್ತು, ಟು ಟಯರ್ಡ್ ಟು ವಾಕ್. ಸೊ ಇದು ಯಾವಾಗ ಪ್ರೈಮರಿ ಸೆಕ್ಷನ್ ದಾಗ ಇರ್ತಾವ, ಆಲ್ಮೋಸ್ಟ್ ಈಸಿಯಾಗಿ ಐಡೆಂಟಿಫೈ ಆಗೈತಿ. ನೆಕ್ಸ್ಟ್ ಒನ್ ನೋಡ್ರಿ, ಎಂಟಾನಮಿ. ಸೊ ನೋಡ್ರಿ ಎಷ್ಟು ಸಲ ಬಂದಿದ್ದು ನೋಡ್ರಿ. ಈಗ ಲಾಸ್ಟ್ ಕ್ವಶನ್ ಪೇಪರ್ ಬಿಡಿಸಿದಾಗ ನಾವು 3-4 ಕ್ವಶನ್ಸ್ ಬಂದಿದ್ದು, ಈ ಜಸ್ಟ್ ಈಗ ಒಂದ್ಸಲ ಬಂದೈತಿ. ಬಟ್ ನೋಡ್ರಿ ಜಸ್ಟ್ ಇದ್ರಾಗ ಏನ್ ನೋಡ್ಬೇಕು, ಎಂಟಾನಮಿ ಅಂದ್ರ ವಿರುದ್ಧಾರ್ಥಕ ಅಂತೇಳಿ ನೋಡ್ರಿ. ಕ್ಯಾಪಟಿವಿಟಿ ಅಥವಾ ಕ್ಯಾಪ್ಟಿವಿಟಿ ಅಂದ್ರೆ ಏನಂತ ಕೇಳ್ತೀವಪ್ಪ ನಾವ, ಕ್ಯಾಪ್ಚರ್. ಕ್ಯಾಪ್ಚರ್ ಅಂದ್ರೆ ಏನ್ ಹೇಳ್ರಿ, ಏನ್ ನಾವ್ ಒಂದ್ ಏನೋ ಯುದ್ಧ ಮಾಡ್ತಾರ, ಯುದ್ಧದಾಗ ಗೆಲ್ತೀವಿ, ಆ ಸ್ಥಳವನ್ನ ನಮ್ಮ ವಶಕ್ಕೆ ಪಡಿಸ್ಕೋಕೆ ಅಂತಾರೆ ಹೇಳ್ರಿ ಕ್ಯಾಪ್ಚರ್ ಮಾಡ್ಕೋದಂತ. ಈಗ ನೋಡ್ರಿ, ಏನೋ ಒಂದ್ ನಾವ ಆಟ ಆಡ್ತಿರ್ತೀವಿ, ಆಟವನ್ನು ಸಂಪೂರ್ಣವಾಗಿ ಗೇಮ್ ಗೆದ್ದಿವಪ್ಪ ಅಂದ್ರೆ ಏನೋ ಪೂರ ಕ್ಯಾಪ್ಚರ್ ಮಾಡ್ಕೊಂಡಂಗ. ಅದೇ ರೀತಿ ಏನ್ ಹೇಳಿರಿ, ಯಾವುದೋ ಒಂದು ಯುದ್ಧ ಮಾಡಿರ್ತೀವಿ, ಆ ಸ್ಥಳವನ್ನ ಆಕ್ರಮಿಸ್ತೀವಿ, ಅದ್ ನಮ್ ವಶಕ್ಕೆ ಪಡ್ಕೋದಿ ಅಂತ ಹೇಳ್ರಿ ಕ್ಯಾಪ್ಚರ್. ಅದ್ರ ವಿರುದ್ಧ ಏನಾಗೈತಿ, ಅವ್ರ ನಾವು ಫ್ರೀ ಆಗಿ ಬಿಡ್ಬೇಕು. ಸೊ ಅದೇನಾಗೋದು ಹೇಳ್ರಿ, ಡೈರೆಕ್ಟ್ಲಿ ಆನ್ಸರ್ ಫ್ರೀಡಮ್. ಏನ್ ಹೇಳ್ರಿ, ಕ್ಯಾಪ್ಚರ್ ಅಂದ್ರೆ ಆಕ್ರಮಿಸೋದು, ಫ್ರೀ ಆಗಿ ಬಿಡೋದಕ್ಕೆ ಅಂತ ಹೇಳ್ರಿ ಫ್ರೀಡಮ್. ಸೊ ನೋಡ್ರಿ ಇವು ಕೂಡ ಎಲಿವೇಟ್ ಬರೋದಿಲ್ಲ, ಪ್ರಾಸ್ಪರಿಟಿ ಅಂದ್ರೂ ಅಲ್ಲ, ಟೆಂಬಲ್ ಅಂದ್ರೂ ಬರೋದಿಲ್ಲ. ಸೊ ನೋಡ್ರಿ ನಿಮ್ಗ ಇಷ್ಟು ನಾವು ಈಸಿಯಾಗಿ ಆನ್ಸರ್ ಹೇಳ್ತೀವಿ. ಯಾಕಪ್ಪ ಅಂದ್ರೆ ಹೇಳ್ರಿ, ಬಿಕಾಸ್ ಆಫ್ ಅವರ್ ವೆಕಾಬ್ಲರಿ. ನಾವೇನಿರ್ಬೇಕು ಹೇಳ್ರಿ, ಆದಷ್ಟು ಮಟ್ಟಿಗೆ ನಾವು ವರ್ಡ್ಗಳ ಮೀನಿಂಗ್ ಆಯ್ತು, ವರ್ಡ್ಗಳ ಅಪೋಸಿಟ್ಗಳು ನಾವು ಆದಷ್ಟು ನಾವ್ ಏನ್ ಮಾಡ್ಕೋಬೇಕು, ನಾವು ಕ್ಯಾಪ್ಚರ್ ಮಾಡ್ಕೋತ ಓದ್ಕೋತಾ ಇರ್ಬೇಕು. ಸೊ ನಮ್ಮ ಮೈಂಡ್ ಒಳಗ ಎಲ್ಲಾನು ಮಾಡ್ಕೋಬೇಕಾಗೋದಿಲ್ಲ. ಆಸ್ ಟೈಮಿಂಗ್ ನಮ್ಗೆ ಎಷ್ಟು ಇರ್ತದ ಅಷ್ಟು ಮಟ್ಟಿಗೆ ನಾವ್ ಏನ್ ಮಾಡ್ಕೋಬೇಕು, ಅನಲೈಸ್ ಮಾಡ್ಕೋತಾ ಹೋಗ್ಬೇಕು. ವರ್ಡ್ಸ್ ಗಳನ್ನ ಡೈಲಿ ನಾವ್ ಏನ್ ಮಾಡ್ಬೇಕಪ್ಪ, ಯೂಸ್ ಮಾಡ್ಕೋತಾ ಇದ್ರೆ ನಮ್ಗೆ ಏನಾಕೈತಿ ಈಸಿಯಾಗಿ ನೋಡ್ರಿ, ನಾವು ಇಷ್ಟು ಈಸಿಯಾಗಿ ನಾವು ವರ್ಡ್ಸ್ ಗೊತ್ತಿದೆ. ಅಟ್ಲೀಸ್ಟ್ ನಾವು 11 to 15 ಮಾರ್ಕ್ಸ್ 100% ನಾವು ತಗೋಬೋದು. ಎಲ್ಲ ಹೇಳ್ರಿ ಇಂಗ್ಲೀಷ್ ಸಬ್ಜೆಕ್ಟ್ದಾಗ. ರೀಸನಿಂಗ್ ಎಲ್ಲ ತೊಗೊಂಡಿರ್ತೀರಿ ನೀವು, ಲಾಸ್ಟ್ ಇಲ್ಲಿ ಬಂದು ಏನ್ ಮಾಡ್ತಿರ್ತೀರಿ, ಫೈನಲ್ ಸೆಷನ್ ನೆಗ್ಲೆಕ್ಟ್ ಮಾಡ್ತೀರಿ, ಇಲ್ಲಿ ಕಡಿಮೆ ಮಾರ್ಕ್ಸ್ ತಗೋತೀರಿ, ಓವರ್ ಆಲ್ ಮಾರ್ಕ್ಸ್ ಏನಾಗ್ತಾವ, ಮೈನಸ್ ಆಗಿಬಿಡ್ತಾವ. ನೋಡ್ರಿ ಇವನಷ್ಟು ನೀವು ಕ್ಯಾಪ್ಚರ್ ಮಾಡಿದ ಆಯ್ತಂದ್ರ ಟೋಟಲಿ ನಿಮ್ಗೆ ಏನಾಗೈತಿ, ಓವರ್ ಆಲ್ ರಿಸಲ್ಟ್ ವಿ ಕ್ಯಾನ್ ಗೆಟ್ ಮೋರ್ ದೆನ್ ನೀವು ಎಕ್ಸ್ಪೆಕ್ಟ್. ಅಂದ್ರೆ ಏನ್ರಿ, ಅಲ್ಲಿ ಏನೋ 65-70 ಬರ್ತಿರ್ತಾವ, ಇಲ್ಲಿ ಒಂದು 15-20 ಏನಾಗೈತಿ 85, 90, 95 ತನಕ ನಾವು ಈಸಿಯಾಗಿ ತಗೋ. ಸೊ ನೋಡ್ರಿ ಎಷ್ಟು ಈಸಿಯಾಗಿ ನಾವು ಕ್ವಶನ್ಸ್ ಓದ್ತೀವಿ, ಎಷ್ಟು ಸ್ಲೋ ಆಗಿ ಅರ್ಥ ಮಾಡ್ಕೋತೀವಿ, ಅದನ್ನ ಎಷ್ಟು ನಾವು ಇದು ಮಾಡ್ತೀವಿ, ಅದ್ ನಮ್ಗ ಹೆಲ್ಪ್. ಸೊ ನೋಡ್ರಿ ಆಪ್ಷನ್ ಏನಪ್ಪಾ, ಕ್ಯಾಪಟಿವಿಟಿ ಏನಪ್ಪಾ, ಅಥವಾ ಕ್ಯಾಪ್ಚರ್ ಅಂತ ಅರ್ಥ ಏನ್ರಿ, ಆಕ್ರಮಿಸೋದು. ಸಾರಿ, ಪೂರ್ತಿಯ ನಾವು ಆಕ್ರಮಿಸ್ಬೋದು, ಅದ್ರ ಅಪೋಸಿಟ್ ಏನಾಗೈತಿ ಫ್ರೀಡಮ್ ಅಂತೇಳಿ. ನೆಕ್ಸ್ಟ್ ಒಂದು ನೋಡ್ರಿ, ಸಿನಾನಿಮಿ. ನೋಡ್ರಿ ಮಾತ್ ನೋಡ್ರಿ, ಇಲ್ಲಿ ಸಿನಾನಿಮಿ ಅಂದ್ರ ಸಮಾನಾರ್ಥಕ.
ಸಮನಾರ್ಥಕ ಅಥವಾ ಏನಾರಿ ಇನ್ನೊಂದು ವರ್ಡ್ ಬರಿಬೇಕು, ಅದು ಅರ್ಥ ಸೇಮ್ ಇರ್ಬೇಕಿದ್ರೆ ಅದನ್ನ. ಅಟ್ರಾಕ್ಟ್ ಅಂದ್ರೆ ನೋಡ್ರಪ್ಪ ಏನಪ್ಪಾ ಅಂದ್ರ ಆಕರ್ಷಣೆ. ಆಕರ್ಷಣೆ ವಿರುದ್ಧಕ್ಕೆ ಏನಾಕತ್ತೀವ್ರಿ ನಾಟ್ ಅಟ್ರಾಕ್ಟಿವ್ ಅನ್ಬೋದು ನಾವ, ಕರೆ ಇಲ್ಲಿ ವರ್ಡ್ ಬೇರೆ ಇದಾವ ನೋಡ್ರಿ. ಇದ್ರ ಆಕರ್ಷಣೆ ಅಪೋಸಿಟ್ ವರ್ಡ್ ಏನಾಕತ್ತೀವ್ರಿ ರಿಫ್ಲೆಕ್ಷನ್ ಅಥವಾ ರಿಫ್ಲೆಕ್ಟ್ ಆಗತ್ ಬರುತ್ತೆ. ಇಲ್ಲಿ ನೋಡ್ರಿ ರಿಪಲ್ ಅದ ನೋಡ್ರಿ. ಲೈಕ್ ಚಾರ್ಜ್ ಲೈಕ್ ಚಾರ್ಜ್ ಏನಾಗ್ತಾವು ರಿಪಲ್ಸ್ ಹಾಕವು, ಅನ್ಲೈಕ್ ಚಾರ್ಜ್ ಅಟ್ರಾಕ್ಟ್ ಆಗ್ತಾವು. ಅದೇ ರೀತಿ ನೋಡಿ ಇಲ್ಲಿ ಅವ್ರು ಅಟ್ರಾಕ್ಟ್ ಅಂದ್ರೆ ಆಕರ್ಷಣೆ ಕೊಟ್ಟಾರು ಅಥವಾ ವಿರುದ್ಧಾರ್ಥಕ್ಕೆ ಏನಾಕತಿ ರಿಪಲ್ಷನ್ ಆಕತಿ. ಡಿಸ್ಗಸ್ಟ್ ಅಂದ್ರೂ ತಪ್ಪ, ಪ್ರಿವೆಂಟ್ ಅಂದ್ರೆ ಅಲ್ಲಿಂದ ನಾವು ಹೊರಗೆ ಬರೋದು ತಪ್ಪು. ಎಂಟೈಸ್ ಅಂದ್ರೆ ಏನ್ ಹೇಳ್ರಿ ಅಟ್ರಾಕ್ಟ್ ದ ಅಪೋಸಿಟ್. ಏನಪ್ಪಾ ಅಂದ್ರ ಸಮನಾರ್ಥಕ ಅಂದ್ರೆ ಏನಪ್ಪಾ ಹೇಳ್ರಿ ಅಟ್ರಾಕ್ಟ್ ಮಾಡೋದು. ಇನ್ನೊಂದು ವರ್ಡ್ಪಾ ಅಂದ್ರೆ ಎಂಟೈಸ್. ನೆಕ್ಸ್ಟ್ ಒಂದು ನೋಡ್ರಿ ಐಡೆಂಟಿಫೈ ದ ಸೆಗ್ಮೆಂಟ್ಸ್ that contain a grammatical error. ಇದು ಮೇನ್ ನೋಡ್ಬೇಕು ನೋಡ್ರಿ. ಇದ್ರಾಗ ಈ ಸೆಂಟೆನ್ಸ್ ಕೊಟ್ಟಾರ ಅದ ಗ್ರಾಮೆಟಿಕಲಿ ಏನ್ ಎರರ್ ಐತಿ ಓದ್ ನೋಡ್ರಿ. ಇವನ್ ದೋ ಮಹೀಂದ್ರಾ ವಾಸ್ ವಾನ್ ಕನ್ಸ್ಯೂಮರ್ಸ್ ನಾಟ್ ಯೂಸ್ ಲೋ ಸ್ಟ್ಯಾಂಡರ್ಡ್ ಇಂಜಿನ್ ಆಯಿಲ್ಸ್, ಪೀಪಲ್ ರಿಕ್ವೆಸ್ಟ್ ಟು ರೀಡ್ ದ ಇನ್ಸ್ಟ್ರಕ್ಷನ್ ಅಂಡ್ ಡ್ಯಾಮೇಜ್ ದ ವೆಹಿಕಲ್ಸ್. ನೋಡ್ರಿ ಅವ್ರು ಏನ್ ಮಾಡ್ಯಾರ ಎರರ್ಸ್ ಅಂದ್ರೆ ಭಾಗ ಮಾಡ್ಯಾರ. ಫಸ್ಟ್ ಏನ್ ನೋಡಿ ಇದ್ರಾಗ ಈಸಿ ಐಡೆಂಟಿಫೈ ಮಾಡ್ಬೋದು. ಇವೊಂದು ಕೊಟ್ಟಾರು ಮಹೀಂದ್ರಾ, ಇಲ್ಲಿ ಹಿ ಶಿ ಇಟ್ ಥರ್ಡ್ ಫಾರ್ಮ್ ಯೂಸ್ ಮಾಡೋ ಮುಂದಾಗ ಏನಾಗತ್ತಪ್ಪ ಅಂದ್ರ ವರ್ಬ್ ಪ್ಲಸ್ ಎಸ್ ಬರ್ತೈತಿ ಅಥವಾ ಇ ಎಸ್ ಬರ್ತೈತಿ. ಸೊ ಡೈರೆಕ್ಟ್ಲಿ ನೋಡ್ರಿ ಇಲ್ಲಿ ಏನ್ ಕೊಟ್ಟಾರ ಪೀಪಲ್ ರಿಫ್ಯೂಸಸ್ ಟು ರೀಡ್ ದ ಇನ್ಸ್ಟ್ರಕ್ಷನ್, ಅದಂತೂ ಕರೆಕ್ಟ್ ಐತಿ. ಇವೊಂದು ಮಹೀಂದ್ರಾ ವಾನ್ಸ್ ನೋಡ್ರಿ ಇಲ್ಲಿ ಏನ್ ಮಾಡ್ಯಾರ ವಾರ ಕೊಟ್ಟಾರ, ಆಕ್ಚುಲಿ ಎಸ್ ಆಡ್ ಆಗ್ಬೇಕು. ಸೊ ಆಪ್ಷನ್ ಇಸ್ ಮಿಸ್ಟೇಕ್ ಯಾವ್ದಪ್ಪ ಅಂದ್ರೆ ಫಸ್ಟ್ ಹೋಗೈತಿ. ಇವೊಂದು ಮಹೀಂದ್ರಾ ವಾನ್ಸ್ consumer not use low standard engine oil, people refuses to read the instruction and damage their vehicles. ನೋಡ್ರಿ ಅವ್ರು ಸರಿಯಾದ ರೀತಿಯಾಗಿ ಓದೋದ್ರಿಂದ ಏನಾಗತ್ತಪ್ಪ ಅವ್ರದ್ದು ವೆಹಿಕಲ್ಸ್ ಡ್ಯಾಮೇಜ್ ಆಗ್ತಾವ ಅಂತ ಹೇಳ್ತಿದಾರೆ ನೋಡ್ರಿ. ಅದಾಗ ಆಪ್ಷನ್ ನೋಡ್ರಿ ಯಾವ್ದು ಆಕ್ಚುಲಿ ಅಂದ್ರೆ ಬಿ ನೋಡ್ರಿ. ಇವೊಂದು ಮಹೀಂದ್ರಾ ವಾನ್ಸ್ ಕನ್ಸ್ಯೂಮರ್ಸ್ ನಾಟ್ ಯೂಸ್ ಲೋ ಸ್ಟ್ಯಾಂಡರ್ಡ್ ಇಂಜಿನ್ ಆಯಿಲ್ಸ್. ನೆಕ್ಸ್ಟ್ ಒಂದು ನೋಡ್ರಿ ಮತ್ ಬಂತ ನೋಡಿದ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಅಂದ್ರೆ ಏನ್ ಹೇಳ್ರಿ ಒಂದು ವಾಕ್ಯ ಕೊಟ್ಟಿರ್ತಾರ, ವಾಕ್ಯದ ಬದಲಿ ನಾವ್ ಏನ್ ಮಾಡಪ್ಪ ಒಂದು ವರ್ಡ್ ಅನ್ನು ಯೂಸ್ ಮಾಡ್ಬೇಕು. ಇದ ನೋಡ್ರಿ ಡಿಸೀಸ್ ಅಂತ ಕೊಟ್ಟಾರು that spreads by physical touch and contact. ನೋಡ್ರಿ ಇದರ ಅರ್ಥ ನೋಡ್ರಿ ಡಿಸೀಸ್ ಅಂದ್ರೆ ಏನಪ್ಪಾ ರೋಗ, ಇದೇನಾಕತಿ ಸ್ಪ್ರೆಡ್ ಆಕೈತಿ. ಸ್ಪ್ರೆಡ್ ಆಗೋದ್ರೆ ಏನಪ್ಪಾ ಒಬ್ಬರಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗೋದು ಯಾವ ರೀತಿ ಫಿಸಿಕಲ್ ಕಾಂಟ್ಯಾಕ್ಟ್ ಅಂಡ್ ಫಿಸಿಕಲ್ ಟಚ್ ಅಂಡ್ ಕಾಂಟ್ಯಾಕ್ಟ್. ನೋಡ್ರಿ ಯಾವ್ದೊಂದು ಎಕ್ಸಾಂಪಲ್ ರೀಸೆಂಟ್ಲಿ ಇತ್ತಂದ್ರ ಒಂದ್ 2-3 ವರ್ಷದಿಂದ ನೋಡ್ರಿ ಕರೋನಾ ಬಂದಿತ್ತು ನೋಡ್ರಿ. ಅದ್ ಹೆಂಗ್ ಆಗ್ತೈತೆ ಹೇಳ್ರಿ ಒಬ್ಬರಿಂದ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಆಗೋದು ಅಂದ್ರೆ ಏನ್ರಿ ಸಾಂಕ್ರಾಮಿಕ ರೋಗ ಅಥವಾ ಟ್ರಾನ್ಸ್ಫರೇಬಲ್ ಡಿಸೀಸಸ್. ಇಲ್ಲಿ ನೋಡ್ರಿ ಆಪ್ಷನ್ಸ್ ಏನ್ ಕೊಟ್ಟಾರ ನೋಡ್ರಿ. ಇದ್ರಾಗ ಪಾಯ್ಸನ್ ಅಂತ ಕೊಟ್ಟಾರ, ಇದು ಬರಲ್ಲ. ಕಂಟೆಂಪ್ಟಿಬಲ್ ಅಂತ ಕೊಟ್ಟಾನು, ಇದು ಕೂಡ ಬರಲ್ಲ. ಇಲ್ಲಿ ನೋಡ್ರಿ ರೆಜಿಸ್ಟೇಬಲ್ ಅಂದ್ರೆ ಸ್ಟಾಪ್ ಆಗಿ ಹೋಗುದು, ಬಟ್ ಇದ್ರಾಗ ಆಪ್ಷನ್ ಏನಪ್ಪಾ ಅಂದ್ರೆ ಆಪ್ಷನ್ ಸಿ. ಆ ಡಿಸೀಸ್ ಹೆಸರು ಏನಪ್ಪಾ ಅಂದ್ರ ಕಂಟೇಜಿಯಸ್. ಸೊ ಆಪ್ಷನ್ ಏನ್ ನೋಡ್ರಿ ಸಿ ಅಂತಕ್ಕಂದು ಕಂಟೇಜಿಯಸ್ ಅಂತ ಡಿಸೀಸ್ ಇದ. ಡಿಸೀಸ್ ದಟ್ ಸ್ಪ್ರೆಡ್ಸ್ ಬೈ ಫಿಸಿಕಲ್ ಟಚ್ ಅಂಡ್ ಕಾಂಟ್ಯಾಕ್ಟ್ ಅಂತ ಅರ್ಥ. ನೆಕ್ಸ್ಟ್ ಒಂದು ನೋಡ್ರಿ ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನಾನಿಮಿ. ನೋಡ್ರಿ ಮತ್ ನೋಡ್ರಿ ಇಲ್ಲಿ ಸಮಾನಾರ್ಥಕ ಪದ ಅಂತೇಳಿ ಸಮಾನಾರ್ಥಕ ಪದ ನೋಡಿ ಸೇಮ್ ಮೀನಿಂಗ್ ಕೊಡ್ಬೇಕಲ್ಲಿ ನಾವ ಏನಂದ್ರೆ ನೋಡಿ ಡೆಲಿಬ್ರೇಟ್ ಅಂದ್ರೆ ಏನಪ್ಪಾ ಒಂದ ಯೋಜನೆ ಮಾಡೋದಂತೆ. ಇನ್ನೊಂದು ಅರ್ಥ ಏನು ಬರ್ತೈತಿ ಯೋಜನೆ ಅಂತೇಳಿ ನೋಡ್ರಿ. ಇದರ ಆಪ್ಷನ್ ಯೋಜನೆ ಅಂದ್ರೆ ಏನ ಯಾವ ಅರ್ಥ ಯಾವ್ದು ಕೊಡ್ತೈತಿ ಇಲ್ಲಿ ಆಕ್ಸಿಡೆಂಟಲ್ ಅಂದ್ರ ಅಲ್ಲ, ಡಿಸಾಸ್ಟರ್ಸ್ ಅಂದ್ರ ಕೆಟ್ಟದಂದಂಗ, ಪ್ಲಾನ್ಡ್ ಅಲ್ಲ, ಅನ್ಪ್ಲಾನ್ಡ್ ಅಂದ್ರ ಊಹೆ ಮಾಡಬಾರ್ದಂತ. ಸೊ ಆಪ್ಷನ್ ಏನ್ ಬರ್ತೀವಿ ಡೈರೆಕ್ಟ್ಲಿ ಯೋಜನೆ ಅಂದ್ರ ಪ್ಲಾನ್. ಆಪ್ಷನ್ ಯಾವ್ದಪ್ಪ ಇಲ್ಲಿ ಡಿ ಅಂತೇಳಿ. ಸೊ ನೋಡ್ರಿ ಸಿನಾನಿಮಿ ಅಂದ್ರೆ ಸಮಾನಾರ್ಥಕ ಪದ ಡೆಲಿಬ್ರೇಟ್ ಯಾವ್ದಪ್ಪ ಅಂದ್ರೆ ಇಲ್ಲಿ ಪ್ಲಾನ್ಡ್ ಅಂತೇಳಿ. ನೆಕ್ಸ್ಟ್ ಒಂದು ನೋಡ್ರಿ ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ದ ಫಿಲಿಂ ಬ್ಲಾಂಕ್ಸ್. ಆಗಲೇ ಹೇಳಿದ್ ನಿಮ್ಗೆ ಲಾಸ್ಟ್ ಕ್ಲಾಸ್ನಾಗ ಹೇಳಿದೀನಿ ಫಿಲಿಂ ಬ್ಲಾಂಕ್ಸ್ ಬಂತ ಡೈರೆಕ್ಟ್ ಅಲ್ಲಿ ಮೇಲೆ ನೋಡಕ್ ಹೋಗಂಗಿಲ್ಲ, ಆಪ್ಷನ್ಸ್ ನೋಡ್ಬೇಕು. ನೋಡ್ರಿ ವಿ ಹ್ಯಾವ್ ಡಿಸೈಡೆಡ್ ಟು ಗೋ ಆನ್ ಎ ಲಾಂಗ್ ಡ್ಯಾಶ್ ವಿತ್ ಅವರ್ ಫ್ರೆಂಡ್ಸ್. ನೋಡ್ರಿ ನಾರ್ಮಲ್ ಆಗಿ ನಾವ್ ಎಲ್ಲ ಕಡೆ ಯೂಸ್ ಮಾಡ್ತೀವಿ
ಸಣ್ಣ ಸಣ್ಣ 4ನೇ 5ನೇ ಕ್ಲಾಸ್ನಾಗ ಹೋಗಿ ಕಡ್ರಿ ನೋಡ್ರಿ ಈ ಆನ್ಸರ್ ಹೇಳ್ತಾರೋ ನೋಡ್ರಿ. ಆಲ್ಮೋಸ್ಟ್ ಅಲ್ಲ ಎಲ್ಲಿ ಸಿಟಿ ಲೆವೆಲ್ದಾಗ ಹೋಗಿ ನೋಡ್ರಿ ಏನ್ರಿಪ್ಪ ನಾರ್ಮಲ್ ಆಗಿ ಎಲ್ಲಾರು ಕೂಡ ಏನ್ ಮಾಡಪ್ಪ ಒಂದು ಲಾಂಗ್ ಡ್ರೈವ್ ಹೋಗೋನು ಅಥವಾ ಹೊರಗಡೆ ಅಡ್ಡಾಡಕ್ ಹೋಗೋಣ ಅಂತಿರ್ತೀವಿ. ಸೊ ಡೈರೆಕ್ಟ್ ಇದ್ರ ಆಪ್ಷನ್ಸ್ ನೋಡ್ರಿ. ವಿಸಿಟ್ ಅಂದ್ರೆ ಏನ್ರಿ ಹೋಗಿ ಭೇಟಿ ಕೊಡೋದು, ಟ್ರಾವೆಲ್ ಅಂದ್ರೆ ಜರ್ನಿ ಮಾಡೋದಂದ ಅದು ಬರ್ತೈತಿ. ಬಟ್ ಇಲ್ಲಿ ಎಬ್ಸೆಂಟ್ ಆಗದ. ಸೊ ಪ್ಯಾಸೇಜ್ ಅಂದ್ರೆ ನಾವು ಏನ್ ಓದ್ತಿರ್ತೀವಿ ಅಥವಾ ಏನ್ ಎಕ್ಸಾಮ್ ಇರ್ತೀವಿ ಒಂದು ಪ್ಯಾಸೇಜ್ ಅದೇನ್ ಮಾಡೋದ್ರಿ ಇಲ್ಲಿ ಅರ್ಥ. ಸೊ ಡೈರೆಕ್ಟ್ಲಿ ಆಪ್ಷನ್ ಏನಪ್ಪ ಇಲ್ಲಿ ಸಿ. ಸೊ ಏನ್ರಿ ಡ್ರೈವ್ DRIVE ನೋಡ್ರಿ ಆಪ್ಷನ್ ಸಿ ಯಾವ್ದು ಇಲ್ಲಿ ಡ್ರೈವ್. ವಿ ಹ್ಯಾವ್ ಟು ಡಿಸೈಡೆಡ್ ಟು ಗೋ ಆನ್ ಎ ಲಾಂಗ್ ಡ್ರೈವ್ ವಿತ್ ಅವರ್ ಫ್ರೆಂಡ್ಸ್ ಅಂತೇಳಿ. ಸೊ ನೋಡ್ರಿ 15 ಕ್ವಶನ್ಸ್ 15 ಔಟ್ ಆಫ್ 15 ಆರಾಮ್ ನೀವೇನ್ ಮಾಡ್ಬೋದು ಈಸಿಯಾಗಿ ಮಾಡ್ಬೋದು. ಏನೇರಿ ಜಸ್ಟ್ ನಾವೇನ್ ಮಾಡಪ್ಪ ಕ್ಲಿಯರ್ ಆಗಿ ಕ್ವಶನ್ಸ್ ಅನ್ನ ಓದ್ಕೊಂಡೀವಿ ಅಂದ್ರೆ ನಾವೇನಾಗತ್ತೇವ್ರಿ ಸ್ವಲ್ಪ ಟೈಮ್ ಅಲ್ಲಿ ಮ್ಯಾಲಿನ ಒಂದ್ ಸ್ವಲ್ಪ ಹೆಚ್ಚಿಗೆ ಕೊಡೋಕೈತೆ ಒಂದ್ ಸ್ವಲ್ಪ ಮುಗಿಸ್ಕೊಂಡು ಇಲ್ಲಿ ಬಂದು ನೀವು ಕೊಟ್ರಂದ್ರ ನಾವ್ ಈಸಿಯಾಗಿ ಏನ್ ಮಾಡ್ಬೋದು ಇಂಗ್ಲಿಷ್ ಕೂಡ ನಾವೇನ್ ಮಾಡೋದು ಎಲ್ಲಾ ಕ್ವಶನ್ಸ್ ಹ್ಯಾಂಡಲ್ ಮಾಡಿ ಹೆಚ್ಚಿಗೆ ಮಾರ್ಕ್ಸ್ ಅನ್ನ ಪಡಿಬಹುದು. ಸೊ ನೋಡ್ರಿ ಪ್ರತಿ ರೀತಿ ನಾವು ಕ್ವಶನ್ ಪೇಪರ್ ಬಿಡಿಸಿರ್ತೀವಿ ನಮ್ಮ ಕರಿಯರ್ ಇದ್ರೆ ಅಕಾಡೆಮಿಕ್ ಒಳಗ. ಸೊ ನಿಮ್ಗೆ ಏನೋ ಕ್ವಶನ್ಸ್ ಇದ್ರೆ ಹೇಳ್ರಿ, ನಾವೇನ್ ಮಾಡ್ತೀವಿ ಮತ್ತೆ ನಿಮ್ ನೆಕ್ಸ್ಟ್ ಕ್ಲಾಸ್ ಒಳಗೆ ಸಾಲ್ವ್ ಮಾಡ್ತೀವಿ. ಸೊ ಟುಡೇ ಐ ಆಮ್ ಗೋಯಿಂಗ್ ಟು ಕ್ಲೋಸ್ ಮೈ ಸ್ಪೀಚ್.